ಗ್ರೇಟ್ ಗೈಡೆನ್ಸ್ ಆದಂತಹ ನವೀನ್ ಪ್ಯಾಟಿಮನಿ ಸರ್ ಅವರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿನಿಯರೇ, ಇದೊಂದು ಸುದಿನ ಅಂತ ನಾವು ಹೇಳ್ತೀವಿ. ಯಾಕಂದರೆ ಇದೊಂದು ಅಪರ್ಚುನಿಟಿ ನಮ್ಮ ಇನ್ಸ್ಟಿಟ್ಯೂಟಿಂದ ನಮ್ಮ ಡೈರೆಕ್ಟರ್ ಆದಂತಹ ವೀರಭದ್ರ ಸರ್ ಅವರು ನಮಗೆ ಒಂದು ಒಳ್ಳೆಯ ಅಪರ್ಚುನಿಟಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಾವು ಈ ಧಾರವಾಡದಲ್ಲಿ ವಾಸಿಸ್ತೀವಿ ಅಂತಂದ್ರೂ ಕೂಡ ಒಂದು ಸರಿನೂ ವಿಸಿಟ್ ಮಾಡ್ತಕ್ಕಂಥ ಒಂದು ಸಂದರ್ಭ ನಿಮಗೆ ಒದಗಿರಲಿಲ್ಲ. ಅದೇ ರೀತಿ ಬೇರೆ ಬೇರೆ ಊರಿಂದ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಏನಪ್ಪ ಅಂದ್ರೆ ಒಂದು ನೆಚ್ಚಿನಾದಂಥ ಒಂದು ಗೈಡೆನ್ಸ್ ಇಲ್ಲಿ ನಮ್ಗೆ ದೊರಕ್ತದೆ. ಈ ಸಂದರ್ಭದಲ್ಲಿ ನವೀನ್ ಪ್ಯಾಟಿಮನಿ ಸರ್ ಹೇಳ್ಬೇಕಂತಂದರೆ, ಇಲ್ಲಿರ್ತಕ್ಕಂತಹ ಈ ಜಿಯಾಲಜಿ ಡಿಪಾರ್ಟ್ಮೆಂಟ್ದಲ್ಲಿ ಇರ್ತಕ್ಕಂಥ ಅನೇಕ ಪ್ರಾಣಿಗಳು, ಪಕ್ಷಿಗಳು ಹಾಗೂ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಪ್ರತಿಯೊಂದನ್ನು ಬಹಳ ಡೀಪ್ ಆಗಿ ಎಷ್ಟೋ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಾವು ಕಳೆದಿರೋದು ಕೇವಲ ಕೆಲವೊಂದಿಷ್ಟು ಗಂಟೆ ಆಗಿರ್ಬೋದು, ತಿಳ್ಕೊಂಡಿದ್ದು ಮಾತಂತಹ ಬಹಳಷ್ಟು ನಾಲೆಜ್ ನಮಗೆ ತಿಳಿದಿದೆ. ಎಷ್ಟೋ ಪ್ರಾಣಿ ಪಕ್ಷಿಗಳು ಕೂಡ ನಾವಲ್ಲಿ ಒಡನಾಟಗಳನ್ನು ನಾವು ಹೊಂದಿದ್ರು ಕೂಡ ಅದ್ರ ರಿಯಲ್ ಏನಿದೆ ಅಂತಕ್ಕಂಥದ್ದು ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಕೋಳಿ ಆಗಿರ್ಬೋದು ಅಥವಾ ಒಂದು ಹಾವು ಆಗಿರ್ಬೋದು, ಪ್ರತಿಯೊಂದು ನೋಡಿ ಸರೌಂಡಿಂಗ್ ನಮ್ಮ ದಿನನಿತ್ಯ ಜೀವನ ಏನಪ್ಪಾ ಅಂತಂದ್ರೆ ಇಲ್ಲಿ ಅದ್ರ ಜೊತೆನೇ ಕಳಿತೀವಿ. ಬಟ್ ಅದ್ರದ್ದು ರಿಯಲ್ ಏನು ಸ್ಟ್ರಕ್ಚರ್ ಇದೆ, ಅದ್ರ ಫ್ಯೂಚರ್ಸ್ ಏನು, ಅದರಿಂದ ನಮ್ಗೆ ಆಗ್ತಕ್ಕಂತಹ ಅನುಕೂಲಗಳು ಯಾವುವು, ಅನಾನುಕೂಲಗಳು ಎಷ್ಟು ನೀಟಾಗಿ ಸರ್ ಭಾಳ ಪೇಷನ್ಸ್ಲಿ ಬಹಳ ನೀಟಾಗಿ ನಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಬಹಳ ಖುಷಿ ಅನ್ನಿಸ್ತದ. ಇಲ್ಲಿ ನಾನು ಭೇಟಿಯಾಗಿ ಏನಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ನನ್ನ ಮಕ್ಕಳು ಕೂಡ ಇಲ್ಲಿ ಮತ್ತೆ ನಾನು ವಿಸಿಟ್ ಮಾಡಬೇಕು ಅನ್ನುವಂಥ ಒಂದು ಆಶೆಯನ್ನು ನನಗೆ ವ್ಯಕ್ತಪಡಿಸ್ತಾ ಇದ್ದೀನಿ. ಇದು ನಿಮ್ಮ ಎಲ್ಲರಿಗೂ ಕೂಡ ನಮ್ಮ ದೃಷ್ಟಿ ವಿಷನ್ ಕ್ಲಾಸಸ್ಸಲ್ಲಿ ಯಾರೆಲ್ಲ ಬಂದಿದ್ದೀರಲ್ಲ ಅವರಿಗೆ ನಿಮಗೆ ಬಹಳ ಉಪಯೋಗ ಆಗ್ಯದ ಅಂತ ನೀವು ಕೂಡ ನೆಕ್ಸ್ಟ್ ಹೋಗಿ ನಿಮ್ಮ ಊರದಲ್ಲಿ ಕೂಡ ಇದನ್ನು ನೀವು ಹೇಳ್ಬೋದು. ಎಲ್ಲ ರೀತಿಯಂತ ಪ್ರಸಿದ್ಧವಾದಂತಹ KCD ಕಾಲೇಜ್ ಇದೆಯಲ್ಲ, ಈ ರೀತಿ ಇದೆ ಅಂತಕ್ಕಂಥ ಒಂದು ಏನಪ್ಪ ಅಂತಂದ್ರೆ ವಿಚಾರವನ್ನ ನಿಮ್ಮ ಕುಟುಂಬಸ್ಥರ ಜೊತೆಗೆ ಬಂದಾಗಲಿ ನಿಮ್ಮ ಸ್ಕೂಲಿಂದ ವಿಸಿಟ್ ಮಾಡ್ಬೋದು. ಹೌದಾ, ಇದನ್ನೆಲ್ಲವೂ ನೀವೊಂದು ಸಂದರ್ಭವನ್ನ ನಿಮ್ಮ ಉಪಯೋಗಕ್ಕಾಗಿ ಬಳಸ್ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಓವರಾಲ್ ಆಗಿ ಎಲ್ಲವನ್ನ ನೀಟಾಗಿ ತಿಳಿಸ್ಕೊಟ್ಟಂತಹ ನವೀನ್ ಪ್ಯಾಟಿಮನಿ ಸರ್ ಅವರಿಗೆ ನನಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನ್ನ ಹೆಸರು ಮುದ್ರಾಜ್ ಅಂತ. ನಾನು ಬೆಳಗಾವಿಯಿಂದ ಇಲ್ಲಿ ಬಂದಿದ್ದು ವಿದ್ಯಾರ್ಥಿ ಮತ್ತು ಶಿಕ್ಷಣ ಇದರಲ್ಲೇ ಏನಾದರೂ ಒಂದು ಗುರಿಯನ್ನು ಸಾಧಿಸ್ಬೇಕಂತ ಬಂದಿದ್ದು. ಆದರೆ ಇವತ್ತಿನ ಒಂದು ಗಳಿಗೆ ನೋಡಿದ್ರೆ ಮೊಟ್ಟ ಮೊದಲಿಗೆ ನಾನು ನಮ್ಮ ಸಂಸ್ಥೆಯ ಒಂದು ನಿರ್ದೇಶಕರಾದಂತಹ ವೀರಭದ್ರ ಸರ್ ಶಿವಾಣ್ಕೋಳ್ ಅವರಿಗೆ ಧನ್ಯವಾದ ಅರ್ಪಿಸ್ಬೇಕು. ಅದೇ ನಂತರ ಈ ಒಂದು ಭಾಗ್ಯವನ್ನು ತಂದುಕೊಟ್ಟಂತಹ ಎಲ್ಲ ಸಿಬ್ಬಂದಿಗೂ ಆಯಿತು, ಆಮೇಲೆ ದೃಷ್ಟಿ ಸಂಸ್ಥೆಗೆ ಆಯಿತು, ಮೊದಲ ಬಾರಿಗೆ ನಾನು ಚರವಣಿ ಆಗಬೇಕು. ನಾನು ಇಷ್ಟೆಲ್ಲ ಅಂದ್ಕೊಂಡು ಬಂದಿರಲಿಲ್ಲ ಇಲ್ಲಿ ಬರಬೇಕಾದ್ರೆ. ಆದರೆ ಇವತ್ತಿನ ಯಾಕೋ ನಾನು ಸ್ಪೀಚ್ಲೆಸ್ ಕಂಪ್ಲೀಟಾಗಿ ಯಾವ ರೀತಿ ಇದನ್ನು ಹೊಗಳಬೇಕು ಅನ್ನೋದಕ್ಕೆ ನನ್ನ ಶಬ್ದ ಇಲ್ಲ. ಯಾಕಂದರೆ ಇಷ್ಟೊಂದು ಸುರಕ್ಷಿತವಾಗಿ ಯಾಕಂದರೆ ನಾನು ಎಣಿಸ್ಲಿಕ್ಕೂ ಇರ್ಬೋದು ಬಿಡು ಯಾರು ಅಂತ ನಾನು ತಿಳ್ಕೊಂಡು ಹೆಜ್ಜೆ ಹಾಕಿದ್ದೆ. ಆದರೆ ಎಷ್ಟೊಂದು ಇಲ್ಲಿ ಇಟ್ಟಿದ್ದಾರೆ ಅಂತಂದರೆ ಕೌಂಟ್ಲೆಸ್ ಇಷ್ಟು ಜೀವಿಗಳನ್ನು ಇಟ್ಟು ಸುರಕ್ಷಿತವಾಗಿ ಅದನ್ನು ಕಾಯ್ಕೊಂಡು ಇಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಂಡಂತಹ ಈ ಲ್ಯಾಬನ್ನು ನೋಡಲಿಕ್ಕೆ ನೀವು ಅಷ್ಟೇ ಅಲ್ಲ, ಇನ್ನೂ ಸುಮಾರು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಬೇರೆ ಬೇರೆ ಕಾಲೇಜ್ಗಳಿಗೆ ಸ್ವತಃ ನಾನೇ ಹೋಗಿ ಹೇಳಿ ಕರ್ಕೊಂಡು ಬರ್ಬೇಕೇನೋ ಅನ್ನೋ ಥರ ಫಸ್ಟ್ ಫೀಲ್ ಬಂದಿದ್ದೆ. ನನಗೆ ಹೆಜ್ಜೆ ಹಾಕಿದ್ದೇನೆ. ಏನೋ ವಿಜ್ಞಾನ ಓದಿದ್ದೀವಿ, ಎಲ್ಲವನ್ನು ಓದಿದ್ದೀವಿ, ಇಷ್ಟೊಂದು ಜ್ಞಾನವನ್ನು ನಾವು ತಿಳ್ಕೊಂಡಿರೋದು ಅಲ್ಪ ಸ್ವಲ್ಪ ಮಾತ್ರ. ಆದರೆ ಇವತ್ತು ನಾನು ಹೇಳ್ಬೇಕಂದ್ರೆ ನವೀನ್ ಪ್ಯಾಟಿಮನಿ ಸರ್ ಅವರಿಗೆ ಅದು ಎಲ್ಲಿ ಜ್ಞಾನನೋ, ಅದು ಯಾವಾಗ ಓದಿದ್ರು, ಹೆಂಗೋ, ಯಾಕಂದರೆ 2 ಗಂಟೆ ನಾನು ಬಂದಾದರೂ ಕೂಡ ಇಡೀ ಒಂದು ಪ್ರಾಣಿಶಾಸ್ತ್ರವನ್ನು ಇಷ್ಟು ಸಹಜವಾಗಿ ಸುಲಭವಾಗಿ ಹೇಳಿದ್ರಲ್ಲ, ಅದನ್ನು ನಾನು ಇನ್ನು ಮುಂದಿನ ಜೀವಮಾನದಲ್ಲಿ ಓದಿದ್ರು ನನಗದೇನು ಎಷ್ಟೊಂದು ಅನುಕೂಲತೆ ಗೊತ್ತಿಲ್ಲ. ಮೊಟ್ಟ ಮೊದಲಿಗೆ ನಾನು ನವೀನ್ ಸರ್ ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ತುಂಬ ಹೃದಯ ಧನ್ಯವಾದ ಹೇಳಬೇಕು. ಇನ್ನು ನಮ್ಮನ್ನೇ ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಜೀವನನೇ ನಮ್ದೇನು, ನಮ್ಮ ಮನುಷ್ಯರ ಜೀವನ ಏನಿದೆ ಅನ್ನೋದೇನೆ ನಾವು ಇನ್ನೂ ಕಲ್ತ್ಕೊಂಡಿಲ್ಲ. ಆದರೂ ಆ ನವೀನ್ ಸರ್ ಅವರು ಹೇಳುವಂಥ ಒಂದು ಅಧ್ಯಯನ ನೋಡಿದರೆ, ಇಲ್ಲಿ ಯಾರಾದರೂ ಒಬ್ಬ ವಿದ್ಯಾರ್ಥಿ ಪ್ರಾಣಿ ಜೀವಶಾಸ್ತ್ರವನ್ನ ಇಡೀ ಒಂದು ಪ್ರಪಂಚವನ್ನೇ ತಂದಿಟ್ಬಿಟ್ಟಿದ್ದಾರೆ. ಪ್ರಾಣಿ ಪ್ರಪಂಚವೇ ನಮ್ಮ ಧಾರವಾಡ
ಧಾರವಾಡದ KCD ಒಳಗೆ ಬಂದು ನಿಂತದ ಅನ್ನುವಂತಹ ಲೆಕ್ಕಕ್ಕೆ ಇದಿದ. ಹಾಗಾದ್ರೆ ನನ್ನ ವಿದ್ಯಾರ್ಥಿಗಳಿಗೆ ಇದೊಂದು ಒದಗಿ ಬಂದಂಥ ಭಾಗ್ಯ ಅಂತ ತಿಳ್ಕೊಳ್ಳಿಕ್ಕೆ 100ಕ್ಕೆ 100ರಲ್ಲಿ ಕೋಟಿ ಅಂದ್ರೂ ಇದು ಸುಳ್ಳಲ್ಲ. ಇದಕ್ಕೆ ಮತ್ತೊಂದ್ಸರಿ ನಾನು ಚಿರಋಣಿ ಆಗ್ಬೇಕು. ಯಾಕಂತಂದ್ರೆ ಇದು ಒಂದು ದಿವಸದಲ್ಲಿ ಮಾಡುವಂಥ ಕಾರ್ಯ ಅಂತೂ ಅಲ್ಲೇ ಅಲ್ಲ. ಇನ್ನು ನಾನು ಹೇಳ್ಬೇಕಂತಂದ್ರೆ ಇದು ಇದೇ ರೀತಿಯಾಗಿ ಭೂಮಿ ಇರೋವರೆಗೂ ಇದು ಇದೇ ರೀತಿಯಾಗಿ ಬೆಳೆಯಲಿ. ಇನ್ನೂ ಸಸ್ತನಿಗಳು ಪ್ರಾಣಿ ಜೀವನ ಏನಿದೆ ಅಲ್ಲ ಅದು ಇನ್ನೂ ಬೆಳೀಲಿ. ಅವೆಲ್ಲವೂ ಇಲ್ಲಿ ಬಂದು ಸಂಗ್ರಹವಾಗಲಿ. ಆ ಅಧ್ಯಯನ ಮಾಡುವಂತ ಶಕ್ತಿ ಆ ನವೀನ್ ಸರ್ಗೆ ದೇವರು ಕೊಡ್ಲಿ ಅಂತ ನನ್ನ ಇಡೀ ಒಂದು ದೃಷ್ಟಿ ಸಂಸ್ಥೆ ಪರವಾಗಿ ಆಮೇಲೆ ನನ್ನ ವಿದ್ಯಾರ್ಥಿ ನಾನು ಶ್ವೇತಾ ಹಳ್ಳೆಪ್ಪ ಕಟ್ಟಿಮನಿ ಅಂತ್ರಿ. ನಾ ಕಲಬುರ್ಗಿ ಜಿಲ್ಲೆಲಿಂದ ಧಾರವಾಡಕ್ಕೆ ದೃಷ್ಟಿ ಅಕಾಡೆಮಿಗೆ 10ನೇ ತರಗತಿ ಬೇಸಿಗೆ ತರಬೇತಿ ಸಲನ್ ಬಂದಿನ್ರಿ. ನಮ್ಮ ದೃಷ್ಟಿ ಅಕಾಡೆಮಿ ಗುರುಗಳ್ರಿ ಒಂದಿನ ಇಲ್ಲಿ ಲಾಸ್ಟ್ ಟ್ರಿಪ್ ಇರ್ತದ್ರಿ, ಪ್ರಾಣಿ ಸಂಗ್ರಹಾಲಯಕ್ಕೆ ಕರ್ಕೊಂಬಂದ್ರಿ. ಇಲ್ಲಿ ನೋಡ್ದೇವ್ರಿ ಟೈಪ್ಸ್ ಆಫ್ ಒಳಗಿನ ಎಲ್ಲ ಸಮುದ್ರದ ಒಳಗಿಂದೆಲ್ಲ ಜೀವಿಗಳು ನೋಡ್ದೇವ್ರಿ. ಎಷ್ಟು ವರ್ಷ ಬದುಕ್ತಾವ, ಹೆಂಗಿರ್ತಾವ, ಏನೇನು ತಿಂತಾವ ಎಲ್ಲ ತಿಳ್ಕೊಂಡೇವ್ರಿ. ಏನು ಡೌಟ್ಸ್ ಇದ್ದು ಕೇಳ್ದೇವ್ರಿ. ನವೀನ್ ಸರ್ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರಿ. ಹುಮೆನ್ ಬಾಡಿ ಬಗ್ಗೆ ನೋಡ್ದೇವ್ರಿ, ನವಿಲಿನ ಬಗ್ಗೆ ತಿಳ್ಕೊಂಡೇವ್ರಿ. ಹಾವು, ದೊಡ್ಡ ಹಾವುಗಳು ಮತ್ತು ಕಾಡು ಜೀವಿಗಳ ಬಗ್ಗೆ ನೋಡ್ದೇವ್ರಿ. ಮತ್ತು ಗರ್ಭದೊಳಗಿಂದು 3 ತಿಂಗಳು, 9 ತಿಂಗಳು, 7 ತಿಂಗಳು ಇವೆಲ್ಲ ಶಿಶು ಬಗ್ಗೆ ತಿಳ್ಕೊಂಡೇವ್ರಿ. ಆಯ್ತು, ಥ್ಯಾಂಕ್ ಯು. ನಾನು ಅಲ್ಫಿಯಾ 10th ಕ್ಲಾಸ್ ಸ್ಟೂಡೆಂಟ್. ದೃಷ್ಟಿ ವಿಷನ್ಗೆ ಬೇಸಿಗೆ ಕಾಲ ರಜೆಯಲ್ಲಿ ದೃಷ್ಟಿ ವಿಷನ್ಗೆ ಕಲಿಯೋಕ್ಕೆ ಬಂದಿದ್ದೇನೆ. ನಾನು ಇಲ್ಲಿ ಹೊಸ ಪ್ರಾಣಿ ಮತ್ತು ಎನಿಮಲ್ಸ್ ಬಗ್ಗೆ ತಿಳ್ಕೊಂಡೆ, ಹಾರ್ಟ್ ಬಗ್ಗೆ ತಿಳ್ಕೊಂಡೆ, ಮತ್ತು ಬಹಳಷ್ಟು ತಿಳ್ಕೊಂಡೆ. ಇಲ್ಲಿ ನವೀನ್ ಸರ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಸಿದ್ರು. ಮತ್ತು ಎಲ್ಲ ಸ್ಟೂಡೆಂಟ್ಸ್ ನೋಡಿದ್ದೆವು. ಮತ್ತು ಅಂದರೆ ಮೀನ ಬಗ್ಗೆ ನೋಡಿದ್ದೆವು, ಹಾವು ಹೇಗೆ ಇರುತ್ತೆ ಅದು ನೋಡಿದ್ದೆವು. ಮತ್ತು ಮಗು ಹೇಗೆ ಹುಟ್ಟುತ್ತೆ ಅದು ನೋಡಿದ್ದೆವು. ತುಂಬ ಚೆನ್ನಾಗಿ ತೋರಿಸಿದ್ರು ನವೀನ್ ಸರ್. ತುಂಬ ಥ್ಯಾಂಕ್ ಯು. ನನ್ನ ಹೆಸರು ರಾಣಿ ದಿಲೀಪ್ ಕಬಾಡಿಗೆ, ಬೆಳಗಾಂ ಡಿಸ್ಟ್ರಿಕ್ಕು, ನಮ್ದು ಊರು ಚಿಂಚಣಿ. ನಾವು ದೃಷ್ಟಿ ವಿಷನ್ ಟ್ಯುಟೋರಿಯಲ್ಸ್ ಬಂದಿದ್ವಿ. ಇಲ್ಲಿ ಟೀಚರ್ ಸರ್ಸ್ ಹೇಳಿದ್ರು ಒಂದಿನ ನಾವು ಜಿಯಾಲಜಿ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ರಿ. ಅದು ಇವತ್ತು ಕರ್ಕೊಂಡು ಬಂದರು. ನಮ್ಮ ಜೀವನದೊಳಗೆ ನಾ ಇಂಥ ಜೀವಿಗಳನ್ನ ನೋಡಿಲ್ಲ. ಅಂಥ ಕಾಡು ಪ್ರಾಣಿ ಆಗಿರ್ಬೋದು, ನೀರಿನಲ್ಲಿ ವಾಸಿಸುವಂಥ ಪ್ರಾಣಿಗಳನ್ನ ಇವತ್ತು ನೋಡಿದ್ವಿ. ಪ್ರಾಣಿಗಳ ಜೀವಿತಾವಧಿ, ಅದ್ರೊಳಗೆ ಬ್ರೇನ್ಸ್ ಎಷ್ಟು ಇರ್ತಾವ ಅನ್ನೋದನ್ನ ನೋಡಿದ್ವಿ. 2513 ತರಹ ಜೀವಿಗಳನ್ನ ಇಲ್ಲಿ ನಾವು ನೋಡಿದ್ವಿ. ಲೀಚ್ ಅಂದ್ರೆ ಏನು, ಅದು ಯಾವ ರೀತಿ ಇರುತ್ತೆ, ಮತ್ತು ತಾಯಿಯ ಗರ್ಭದಲ್ಲಿ ಶಿಶುವಿನ 3 ತಿಂಗಳ ಬೆಳವಣಿಗೆ, 6 ತಿಂಗಳಿನ ಬೆಳವಣಿಗೆ, 9 ತಿಂಗಳ ಬೆಳವಣಿಗೆ ಈ ರೀತಿ ನೋಡಿದ್ವಿ. ಅಸ್ಥಿ ಪಂಜರ, 3 ರೀತಿಯ ನವಿಲುಗಳು ಬರ್ತಾವ, ಅವುಗಳ ಬಣ್ಣ ತಿಳ್ಕೊಂಡ್ವಿ. ಮತ್ತು ಕಾಳಿಂಗ ಸರ್ಪ, ಹೆಬ್ಬಾವು ಇವುಗಳ ಬಗ್ಗೆ ತಿಳ್ಕೊಂಡ್ವಿ. ನಾವು ಈ ಮನೇಲಿ ಹಾವು ಬಂದ್ರೆ ಅವತ್ತನ್ನು ಕೊಲ್ತೀವಿ, ಆದ್ರೆ ವಿಷಕಾರಿ ಹಾವು ಕಚ್ಚಿದಾಗ ಅದ್ರ 2 ಹಲ್ಲು ಬೀಳುತ್ತೆ. ಮತ್ತು ಇನ್ನು 2ಕ್ಕಿಂತ ಹೆಚ್ಚು ಹಲ್ಲುಗಳ ಹತ್ರ ಮೂಡಿದ್ವಿ ಅಂದ್ರೆ ಇದು ವಿಷಕಾರಿ ಅಲ್ಲ ಅಂತ ತಿಳ್ಕೊಂಡ್ವಿ. 6 ಟೈಪ್ ಆಫ್ ಬ್ಲಡ್ ಇರುತ್ತೆ ಅಂತ ತಿಳ್ಕೊಂಡ್ವಿ. ಪಾರಿವಾಳ ವೈಟ್ ಇರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ, ಬಟ್ ಅದು ವೈಟ್ ಇರಲ್ಲ. ನವಿಲು ವೈಟ್ ಇರುತ್ತೆ ಅಂತ ಅನ್ಕೊಂಡಿದ್ವಿ, ಅದು ವೈಟ್ ಇರಲ್ಲ. ಅದ್ರ ಬಗ್ಗೆ ಇದೇ ರೀತಿ ಇನ್ನು ತಿಳ್ಕೊಂಡ್ವಿ. Good afternoon, everybody. Today I am very happy. I am very happy today because this is my alma mater. This is the college where I learned, and I am very proud that I am here with all the staff and all the students of Drushti. So I am very happy. Now to tell about this college. This college is a reputed college in Dharwad, Karnataka Science College, and it is more than 100 years old. More than 200 years, I think it is more than 200 years. And
This museum is a masterpiece. It is the best in Karnataka, this zoological museum, and this was founded by Professor P.W. Gillian and Professor J.C. Uttangi. They were the founders long back, and the tradition has been kept up till today. It was before Naveen sir came. There was one Mori sir who passed away recently, who was responsible to make all these models here. Okay, so we find here all science, biology models, especially zoology, from single cells to multicellular organisms, all their lifestyles and all the different types of their living styles, whether they are aquatic or terrestrial. So all the credit goes to the staff of the past staff and also the present staff, that is Naveen sir, Naveen Pattimony sir. Thank you so much, sir. God bless you abundantly as you guide all the children in the future. Thank you, sir. Thank you very much. ನಾನು ನೋಡಿರೋಂಥ ಇದು ಪ್ರಾಣಿಶಾಸ್ತ್ರ ಸಂಗ್ರಹಾಲಯದಲ್ಲಿ ಇದನ್ನು ನನಗೆ ಒಳ್ಳೆಯದೆನಿಸಿರುವುದೇ ಇದೇ ನನ್ನ ಸಂಗ್ರಹಾಲಯ ಎಂದು ತಿಳಿದಿದ್ದೇನೆ. ಏಕೆಂದರೆ ಇಲ್ಲಿ ನಾನು ನೋಡಿರುವ ಎಲ್ಲ ನಾನು ಇಷ್ಟ ಇರುವುದೆಂದರೆ ಹಾವಿನ ಮೇಲೆ ಭಾಳ ಇದೆ. ಆದರೆ ನಾನು ಜುಯಾಲಜಿ ಓದಬೇಕನ್ನೋ ನನ್ನ ಕನಸು. ಆದರೆ ನಮ್ಮ ಅಪ್ಪ ಅಮ್ಮನ ಕನಸಿನ ಪ್ರಕಾರ ನಾನು ಇಂಜಿನಿಯರ್ ಓದಬೇಕಂದ್ರೆ ಅದಕ್ಕೆ ನಾನು ಪರಿಶ್ರಮದಿಂದ ಓದುತ್ತಿದ್ದೇನೆ. ಆದರೆ ನನಗೆ ಈ ಪ್ರಾಣಿಶಾಸ್ತ್ರದಲ್ಲಿ ನನಗೆ ಇಷ್ಟವಾದದ್ದು ಹಾವಿನ ಬಗ್ಗೆ ನಾನು ಎಷ್ಟೇ ಇದು ಕಷ್ಟಪಟ್ಟರು ಅದರ ಬಗ್ಗೆ ತಿಳಿಯಲು ಆಗಲ್ಲ. ಏಕೆಂದರೆ ಇದು ಹಾವಿನ ಪ್ರಕಾರಗಳಲ್ಲಿ ಹೋದರೆ ಸಾವಿರಾರು ಪ್ರಕಾರಗಳಿವೆ. ಹಾಗಾಗಿ ನಾನು ಹಾವುಗಳ ಬಗ್ಗೆ ಓದಲು ಆಗೋದಿಲ್ಲ. ಹಾಗೆ ಇಲ್ಲಿ ಇರುವ ನವೀನ್ ಸರ್ ಅವರು ನಮಗೆ ಎಷ್ಟು ತಿಳಿಯುತ್ತದೆ ಅಷ್ಟೇ ನಮಗೆ ಹೇಳಿಕೊಟ್ಟಿದ್ದಾರೆ. ಪ್ರಾಣಿಗಳು ನಮ್ಮ ಜೀವಿತಾವಧಿ, ಅವುಗಳ ನಾವು ಹೇಗೆ ಉಸಿರಾಡುತ್ತೀವಿ ಎಲ್ಲ ಪ್ರಕಾರಗಳನ್ನು ಹೇಳಿದ್ದಾರೆ. ಹಾಗೆ ಇದು ಕರ್ನಾಟಕದ ಮೊಟ್ಟ ಮೊದಲ ಹಾಗೆ ಪ್ರಸಿದ್ಧ ಪ್ರಾಣಿಶಾಸ್ತ್ರ ಸಂಗ್ರಹಾಲಯ ಆಗಿದೆ. ಇದು ನನಗೆ ನಂಬಲಾಗದ ಮಾತಾಗಿ ಇದು ಒಂದು ಶತಕವನ್ನು ವರ್ಷಗಳನ್ನು ಆಗಿ ಇದಕ್ಕೆ ನನ್ನ ಸ್ಮರಿಸುತ್ತೇನೆ. ನನ್ನ ಹೆಸರು ವೀರೇಶ್ ಶಿವಕುಮಾರ್ ಪಂಚಾಳ್. ನಾನು ಕಲಬುರಗಿ ಜಿಲ್ಲೆಯ ಬನ್ನೂರೆಂಬ ಗ್ರಾಮದಿಂದ ಇಲ್ಲಿ ಧಾರವಾಡ ಸೃಷ್ಟಿ ವಿಧಾನ್ ಟ್ಯೂಟೋರಿಯಲ್ಸ್ ಧಾರವಾಡದಲ್ಲಿ ಓದಲು ಬಂದಿದ್ದೇನೆ. ಇಲ್ಲಿ ನಮಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ರುದ್ರೇಶ್ವರ್ ಅವರು ನಮಗೆ ಹೇಳಿದರು, ಒಂದು ಸರ್ತಿ ನಾವು ನಿಮಗೆ ಜಿಯೋಲಜಿ ಲ್ಯಾಬ್ಗಳನ್ನು ಕರ್ಕೊಂಡು ಹೋಗ್ತೀವಿ ಅಂತ. ಅದಕ್ಕಾಗಿ ನಾವು ಜಿಯೋಲಜಿ ಲ್ಯಾಬ್ಗೆ ಈ ದಿನವನ್ನು ಬಂದಿದ್ದೇವೆ. ಇಲ್ಲಿ ಅನೇಕ ಜೀವಿಗಳ ಬಗ್ಗೆ ನವೀನ್ ಪ್ಯಾಟಿಮನಿ ಸರ್ ಅವರು ಅತ್ಯುತ್ತಮವಾದ ವಿವರಣೆ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಉತ್ತಮವಾದ ಒಂದು ಎಲ್ಲ ಕಾಡಿನ ಪ್ರಾಣಿಗಳ ಬಗ್ಗೆ ವಿವರಣೆ ನೀಡಿದ್ದಾರೆ. ಹಾಗೂ ವಿಷಯಕಾರಿ ಪ್ರಾಣಿಗಳು ಮತ್ತು ಅನೇಕ ಕಾಡು ಪ್ರಾಣಿ ಮತ್ತು ಮನುಷ್ಯನ ಭಾಗದಲ್ಲಿ ಭ್ರೂಣ ಬಗ್ಗೆ ಹೇಳಿದ್ದಾರೆ. ಇಲ್ಲಿ 2513 ಪ್ರಾಣಿಗಳು ಇವೆ ಅಂತ ಹೇಳಿದ್ದಾರೆ. ಇದು ಕರ್ನಾಟಕದ ಪ್ರಪ್ರಥಮ ಪ್ರಾಣಿ ಸಂಗ್ರಹಾಲಯ ಅಂತ ಹೇಳುತ್ತೇನೆ. ಇಲ್ಲಿ BSc ಓದುವವರಿಗೆ ಇದು ಅತ್ಯುತ್ತಮ ಒಂದು ಪ್ರಾಣಿ ಸಂಗ್ರಹಾಲಯ ಆಗಿದೆ ಅಂತ ನಾನು ಹೇಳ್ತೇನೆ. ಇಲ್ಲಿ ಯಾರಾದರೂ ನೀವು ಬರಬೇಕಂದರೆ ಸೈನ್ಸ್ ಮಾಡೋರು ಬರಬಹುದು, BSc ಮಾಡೋರು ಬರ್ಬೋದು. ಹಾಗೆ ನಿಮ್ಮ ಕುಟುಂಬಸ್ಥರೊಂದಿಗೆ ಎಲ್ಲರೂ ಬಂದು ವಿಸಿಟ್ ಮಾಡಿ. ಇಷ್ಟು ಹೇಳೋ ನನ್ನ ಚಿಕ್ಕ ಭಾಷಣ ಮುಗಿಸ್ತೇನೆ.